ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ನಾನು ವಿಶೇಷವಾದ ಅಡುಗೆಯೊಂದಿಗೆ ಬಂದಿದ್ದೇನೆ. ಸುಲಭವಾಗಿ ಚಕ್ಲಿ ಮಾಡೋದು ಹೆಂಗೆ ಅಂತ ನೋಡೋಣ. ಮೊದಲನೇದಾಗಿ 1/4 ಕಪ್ನಷ್ಟು ಹುರಿಗಡಲೆ ಮತ್ತು 1/4 ಕಪ್ನಷ್ಟು ಉದ್ದಿನ ಕಾಳು ಅಥವಾ ಬೇಳೆನ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಬಾಣಲಿ ಬಿಸಿ ಆದಮೇಲೆ ಹುರ್ಕೋಬೇಕು. ಸೀದೋಗಬಾರ್ದು, ನೋಡಿಕೊಂಡು ನಿಧಾನವಾಗಿ ಹುರ್ಕೋಬೇಕು. ಹೀಗೆ ಘಮ ಬರೋ ತನಕ ಹುರಿದ್ರೆ ಕರೆಕ್ಟಾಗಿರುತ್ತೆ, ಕ್ರಿಸ್ಪಿ ಆಗುತ್ತೆ. ನೋಡಿ, ಈ ಥರ ನಿಧಾನವಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ನೋಡಿ, ಇವಾಗ ಇದು ಆಗಿದೆ. ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು, ಹಸಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಅಕ್ಕಿನ ಮಿಲ್ಲಿಗೆ ಹಾಕೊಂಬಂದು ಸೇರಿಸಿರೋದು. ಇಲ್ಲಾಂದರೆ ನಾವು ಅಕ್ಕಿನ ನೆನೆಸ್ಬಿಟ್ಟು ಆಮೇಲೆ ಹುರಿದು ಪೌಡ್ರ್ ಮಾಡಿ ಸೇರಿಸ್ಕೋಬೇಕು. ನೋಡಿ, ಇದಕ್ಕೆ ನಾನು ಜೀರಿಗೆ ಮತ್ತು ವಾಮದ ಕಾಳನ್ನು ಕೂಡ ಬಳಸ್ತಾ ಇದ್ದೀನಿ. ಎಳ್ಳನ್ನು ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಎಳ್ಳು ಕೂಡ ಇದಕ್ಕೆ ಸೇರಿಸ್ಬೇಕು. ಎಲ್ಲನೂ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಡೆ ಒಂದು ಬಾಣಲಿನ ಬಿಸಿಗಿಟ್ಟು ಅದರಲ್ಲಿ 3 ಕಪ್ನಷ್ಟು ನೀರನ್ನು ಹಾಕಿ ಅದಕ್ಕೆ ವಾಮದ ಕಾಳು ಮತ್ತು ಜೀರಿಗೆನ ಸೇರಿಸ್ಕೋಬೇಕು. ಇನ್ನೊಂದು ಕಡೆ ಅಕ್ಕಿ ಹಿಟ್ಟು ಮತ್ತು ಈ ಹುರಿದಿರೋವಂತಹ ಹುರಿಗಡಲೆ ಪೌಡ್ರು ಎಲ್ಲನೂ ಸೇರಿಸ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ರೆಡಿ ಮಾಡ್ಕೋಬೇಕು. ನಂತರ ಈ ಥರ ನಿಧಾನಕ್ಕೆ ಸೇರಿಸ್ಕೋಬೇಕು. ಗಂಟಾಗೋದಕ್ಕೆ ಬಿಡಬಾರ್ದು. ಕೈಯಿಂದ ಕಂಟಿನ್ಯೂಸ್ಲಿ ಮಗ್ಚ್ತಾ ಇರಬೇಕು. ಇದರಿಂದ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಅಳತೆನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 1.5 ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ 3 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಎಕ್ಸ್ಟ್ರಾ 1/4 ಕಪ್ಪು ನಾನು ಹಿಟ್ಟನ್ನು, ಅಂದರೆ ಹುರಿಗಡಲೆ ಹಿಟ್ಟನ್ನು ತೊಗೊಂಡಿರೋದಕ್ಕೆ ಮತ್ತೆ 1 ಕಪ್ನಷ್ಟು ಎಕ್ಸ್ಟ್ರಾ ನೀರನ್ನು ಹಾಕೋತಾ ಇದ್ದೀನಿ. ಅದಕ್ಕೋಸ್ಕರ ಟೋಟಲಿ 4 ಕಪ್ನಷ್ಟು ನೀರನ್ನು ಇದಕ್ಕೆ ಯೂಸ್ ಮಾಡಿರೋದು. ನೋಡಿ, ಈ ಥರ ಆಗುತ್ತೆ. ಇದು ಈಗ ತಣ್ಣಗಾಗೋಕ್ಕಿಂತ ಮುಂಚೆನೇ ಅದನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಕೋಬೇಕು. ಚೆನ್ನಾಗಿ ನಾದಿದಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಕೂಡ ಸೇರಿಸಿದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಬೆಣ್ಣೆನ ಸೇರಿಸಿದ್ರೆ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕೈಯಿಂದ ಚೆನ್ನಾಗಿ ಕಂಟಿನ್ಯೂಸ್ಲಿ ಕಲಿಸ್ಕೋಬೇಕು. ಬಿಸಿ ಇರಬೇಕಾದ್ರೇ ಕಲಿಸಿದ್ರೆ ಚೆನ್ನಾಗಿ ಬರೋದು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಈ ಥರ ಒರಳಲ್ಲಿ ಅಥವಾ ಕೈಯಿಂದ ಚಕ್ಲಿನ ಸುತ್ತಬೇಕು. ನಾನಿಲ್ಲಿ ಸುತ್ತಾ ಇದ್ದೀನಿ. ನೋಡಿ, ಈ ಥರ ನಿಧಾನಕ್ಕೆ ಸುತ್ಕೋಬೇಕು. ಕಟ್ಟಾಗೋದಲ್ಲ. ನಾವು ಚೆನ್ನಾಗಿ ಕಲಿಸಿಲ್ಲ ಅಂದರೆ ಕಟ್ಟಾಗ್ಬಿಡುತ್ತೆ. ಈ ಥರ ನೋಡಿ, ಚಕ್ಲಿ ಒಂದು ಸಲ ಸುಟ್ಟಿದ್ದು ತಂದು ತೋರಿಸ್ತಾ ಇದ್ದೀನಿ. ಕರ್ದಾಗಿದೆ. ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಆವಾಗ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಮೆತ್ತಗಾಗುತ್ತೆ ಮತ್ತು ಎಣ್ಣೆನೂ ಹೀರ್ಕೊಳ್ಳುತ್ತೆ. ಈ ಥರ ಎಣ್ಣೆ ಕಾದಾಗ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ರೆಸಿಪಿನ ನೀವು ಮಿಸ್ ಮಾಡ್ತೀರಾ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಒಂದು ಬ್ಯಾಚ್ ಬೇಯೋದಕ್ಕೆ ಒಂದು 2ರಿಂದ 3 ನಿಮಿಷ ಅಂತೂ ಬೇಕೇ ಬೇಕು. ನಿಧಾನಕ್ಕೆ ಬೇಯುತ್ತೆ. ಎಣ್ಣೆನ ತುಂಬ ಕಮ್ಮಿ ಹಾಕ್ಕೋಬೇಡಿ, ಯಾಕಂದರೆ ಚಕ್ಲಿ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಎಣ್ಣೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಬೇಕಿದ್ರೆ ಬೇರೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಈ ಥರ ಬಬಲ್ಸ್ ಎಲ್ಲ ಹೋಗೋ ತನಕ ಕರಿಬೇಕು. ನೋಡಿ, ಈಗ ಬಬಲ್ಸ್ ಹೋಗ್ತಾ ಇದೆ. ಬಬಲ್ಸ್ ಹೋದ್ಮೇಲೆ ಚೆನ್ನಾಗಿ ಚಕ್ಲಿ ಬೆಂದಿದೆ ಅಂತ ಅರ್ಥ. ಬಬಲ್ಸ್ ಹೋಗೋ ತನಕ ನಾವು ಇಟ್ಟು ನೋಡಿ, ಇವಾಗ ಚೆನ್ನಾಗಿ ಆಗಿದೆ. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ತುಂಬ ರುಚಿಯಾಗಿತ್ತು ಇದು. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ. ಇದು ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು. ಇವಾಗ ವೆದರ್ ಬೇರೆ ಮಳೆ ಬೀಳ್ತಾ ಇದೆ, ಹಾಗಾಗಿ ಮಳೆಯಲ್ಲಿಗೂ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ರುಚಿಯಾಗಿರುತ್ತೆ. ತಟ್ಟಂತ ಮಾಡ್ಕೋಬೋದು. ಜಾಸ್ತಿ ಸಮಯ ಏನು ತಗೊಳ್ಳಲ್ಲ. ಇದಕ್ಕೆ ಜಾಸ್ತಿ ಬೆಣ್ಣೆ ಏನು ಬೇಕಾಗಲ್ಲ, ಏನಿಲ್ಲ. ಜಾಸ್ತಿ ಎಣ್ಣೆ ಕೂಡ ಹೀರೋಲ್ಲ. ನಿಧಾನಕ್ಕೆ ಖಾಲಿ ಮಾಡ್ಬೋದು, ಎಷ್ಟು ಬೇಕಾದರೂ ಮಾಡಿಟ್ಕೊಂಡು. ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಯಾಕಂದರೆ ಮಾಡೋದಕ್ಕೂ ಇನ್ಸ್ಪಿರೇಷನ್ ಬೇಕಲ್ವ. ಚಕ್ಲಿನೂ ಮಾಡ್ಕೋಬೋದು, ಇನ್ನೊಂದು ಕಡೆ ಇನ್ಸ್ಪಿರೇಷನ್ನು ಕೊಟ್ಟಂಗೆ ಆಗುತ್ತೆ. ಹೆಂಗಾಗಿದೆ ಅಂತ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ.